ಮಧ್ಯಪ್ರಾಚ್ಯ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಮೌನವಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಪ್ರಧಾನಿ ಮೋದಿ ಕೊನೆಗೂ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಕೊನೆಗೂ ಮೋದಿ ಎಂಟ್ರಿ. ಇರಾನ್ ಮತ್ತು ಇಸ್ರೇಲ್ ವಾರ್ ಬಗ್ಗೆ ತುಟಿ ಬಿಚ್ಚಿದ ಮೋದಿ, ಮಿಲಿಟರಿ ಕಾರ್ಯಾಚರಣೆಯಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ, ರಾಜ್ಯತಾಂತ್ರಿಕ ಮಾತುಕತೆಯಿಂದ ಬಿಕ್ಕಟ್ಟು ಬಗೆಹರಿಸಿಕೊಳ್ಳಿ. ಉಕ್ರೇನ್ ಆಗಿರಲಿ ಅಥವಾ ಪಶ್ಚಿಮ ಏಷ್ಯಾವೇ ಆಗಿರಲಿ, ಸಂಘರ್ಷದಿಂದ ಎಂದಿಗೂ ಶಾಂತಿ ನೆಲೆಸೋದಿಲ್ಲ. ಅಮೆರಿಕ, ಇಸ್ರೇಲ್, ಇರಾನ್ಗೆ ಮೋದಿ ಕಿವಿ ಮಾತನ್ನ ಹೇಳಿದ್ದಾರೆ. ಶಾಂತಿಗೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನ ಬೆಂಬಲಿಸುತ್ತೇವೆ. ಜಾಗತಿಕ ಸವಾಲುಗಳನ್ನು ನಾವೆಲ್ಲ ಎದುರಿಸಬೇಕಾಗಿದೆ. ಇರಾನ್ ಇಸ್ರೇಲ್ ವಾರ್ ಬಗ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ. ಶಾಂತಿ ದೂತರಾಗಿ ಪರಿಹರಿಸಿಕೊಳ್ಬೇಕು, ಎಲ್ಲಾ ಪ್ರಯತ್ನಗಳನ್ನ ನಾವು ಬೆಂಬಲಿಸ್ತೀವಿ. ಇರಾನ್ ಅಮೆರಿಕ ಮಧ್ಯೆ ಸಂಧಾನಕಾರರಾಗ್ತಾರಾ ಮೋದಿ ಅವರು ಅನ್ನುವಂಥದ್ದು. ಶಾಂತಿ ದೂತರಾಗಿ ಹೊರಹೊಮ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ಹಾಗಾದ್ರೆ ಮೋದಿ ಏನು ಮಾತಾಡ್ತಿಲ್ಲ, ಮೌನವಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಮೋದಿಯ ನಿಲುವು ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಿಲಿಟರಿಗಳ ಸಂಘರ್ಷದಿಂದ ಯಾವುದು ಕೂಡ ಪರಿಹಾರ ಸಿಗೋದಿಲ್ಲ. ಶಾಂತಿಯುತವಾದ ಸಭೆಯಾಗಬೇಕು, ಶಾಂತಿಯ ರೀತಿಯಲ್ಲಿ ಯುದ್ಧಗಳು ಶಾಂತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಮಾತನಾಡ್ತಾ ಇರುವಂಥದ್ದು. ಮಿಲಿಟರಿ ಕಾರ್ಯಾಚರಣೆಯಿಂದ ಸಮಸ್ಯೆ ಪರಿಹಾರ ಸಿಗುತ್ತಾ ಅಂದ್ರೆ ಸಿಗೋದಿಲ್ಲ ಅಲ್ಲಿ. ಯಾಕಂದ್ರೆ ನೀ ಹೊಡಿ ನಾ ಹೊಡಿ, ರೋಧ ಪ್ರತಿರೋಧದ ಅಲ್ಲಿ ಯುದ್ಧಗಳೇ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಅಲ್ಲಿ ಶಾಂತಿ ಅನ್ನೋದು ನೆಲೆಸೋದಿಲ್ಲ. ಈಗ ನೋಡಿ, ಇರಾನ್ ಪ್ರತಿರೋಧವನ್ನ ತೀರಿಸ್ಕೊಳ್ಳೇಬೇಕು ಅಂತ ಹೇಗೆ ನಿಂತಿದೆ ಎದ್ದು. ಯಾಕಂದ್ರೆ ಏನೇ ಆದ್ರೂ ಸಹಿತ ನಾವಲ್ಲಿ ಎದಕ್ಕೆ ಬಗ್ಗಲ್ಲ ಕುಗ್ಗಲ್ಲ, ನಾವು ಯುದ್ಧವನ್ನ ಸಾರ್ತೀವಿ ಅಂತ ಇರಾನ್ ಏನ್ ಹೇಳ್ತಾ ಇದೆ. ಬಟ್ ಇಲ್ಲಿ ಅಮಾಯಕರು ಎಷ್ಟು ಬಲಿ ಆಗ್ತಾ ಇದೆ. ಪಾಪ ಪುಟ್ಟ ಪುಟ್ಟ ಮಕ್ಕಳು ಶಾಲೆಯ ಮೇಲೆ ಇಸ್ರೇಲ್ ಯುದ್ಧವನ್ನ ಸಾರ್ತು, ಕ್ಷಿಪಣಿಯ ದಾಳಿ ಮಾಡ್ತು. ಅಲ್ಲಿ 168 ಮಕ್ಕಳು ಬಲಿ ಆಗ್ತಾರೆ, 14 ಜನ ಟೀಚರ್ಸ್ ಸೇರಿ. ಸೊ ಅಮಾಯಕರ ಚಿಕ್ಕ ಪುಟ್ಟ ಮಕ್ಕಳ ಬಲಿಯಲ್ಲಿ ಒಂದ್ ಕಡೆ, ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಆಗ್ತಿಲ್ವಾ ಅಂತ ನೋಡಿದ್ರೆ ಎಸ್, ಅಲ್ಲೂ ಕೂಡ ಆಗ್ತಾ ಇದೆ. ಅಲ್ಲಿ ಕೂಡ ಇರಾನ್ ದಾಳಿ ನಡೆಸ್ತಾ ಇದೆ, ಟಾರ್ಗೆಟ್ ಮಾಡಿ ಇರಾನ್ ಸಹಿತ ಹೊಡಿತಾ ಇದೆ. ಸೊ ಇದರಿಂದ ಶಾಂತಿ ನೆಲೆಸುವಂಥದ್ದು ಎಲ್ಲಿದೆ? ಕೂತ್ಕೊಂಡು ಸಂಧಾನ ಸಭೆಯನ್ನ ಮಾಡಿಕೊಂಡು ಶಾಂತಿಯುತವಾಗಿ ಯುದ್ಧವನ್ನ ಮುಗಿಸೋದು ಒಳಿತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯ ನಿಲುವಾಗಿರುವಂಥದ್ದು. ಹಾಗಾದ್ರೆ ಶಾಂತಿ ದೂತರಾಗಿ ಹೊರಹೊಮ್ತಾರಾ ಪ್ರಧಾನಿ ಮೋದಿ? ಇರಾನ್ ಅಮೆರಿಕ ಮಧ್ಯೆ ಸಂಧಾನಕಾರರಾಗ್ತಾರಾ ಪ್ರಧಾನಿ ಮೋದಿ ಅನ್ನುವಂಥದ್ದು. ಎಸ್ ನೋಡಿ, ಒಂದು ಕಡೆ ಇದೀಗ ನೆತನ್ಯಾಹು ಜೊತೆಗೂ ಕೂಡ ಅಲ್ಲಿ ಪ್ರಧಾನಿ ಮೋದಿಯ ಒಳ್ಳೆ ಸಂಬಂಧ, ಇನ್ನು ಡೊನಾಲ್ಡ್ ಟ್ರಂಪ್ ಜೊತೆ ಸಹಿತ ಅಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಇನ್ನು ಮತ್ತೊಂದು ಕಡೆ ಇರಾನ್ನಲ್ಲಿ ಈಗ ಸದ್ಯಕ್ಕೆ ಉತ್ತರಾಧಿಕಾರಿಯಾಗಿ ಖಮೇನಿಯ ಪುತ್ರ ಇರುವಂಥದ್ದು. ಸೊ ಇಲ್ಲಿ ಮಾತುಕತೆಯನ್ನು ನಡೆಸಿ ಕೂತ್ಕೊಂಡು ಮಾತಾಡಿ ಸಂಧಾನ ಸಭೆಯನ್ನ ಮಾಡಿಕೊಂಡು ಇದಕ್ಕೆ ಒಂದು ಅಂತ್ಯವನ್ನ ಕಾಣಿಸ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ.